ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. 17 ವರ್ಷದ ಹುಡುಗನೊಬ್ಬನ ಕೈಲಿ 2.5 ಲಕ್ಷದಷ್ಟು ಹಣ ಇತ್ತು. ಅವನು ಅದನ್ನ ತಗೊಂಡು ಝೆನ್ ಕಾರಲ್ಲಿ ಕೂತಿದ್ದ. ಕಾರು ವೇಗವಾಗಿ ಬೆಂಗಳೂರಿನ ಯಶವಂತಪುರದ ಕಡೆ ಹೋಗಿತ್ತು. ಅಲ್ಲೇ ಆ ಹುಡುಗನ ಕತ್ತಿಗೆ ಕೇಬಲ್ ವಾಯರ್ ಸುತ್ತಿಕೊಂಡಿದ್ದು. ನಂತರ ಅದ್ಯಾವ ಕ್ಷಣದಲ್ಲಿ ಪ್ರಾಣ ಪಕ್ಷಿ ಹಾರ್ ಹೋಯ್ತೋ ಗೊತ್ತಿಲ್ಲ. ಆತನ ದೇಹ ಮಾತ್ರ ಹಾಸನದ ಸಕಲೇಶಪುರದ ಕಾಫಿ ಎಸ್ಟೇಟ್ನಲ್ಲಿ ಮಣ್ಣಾಗೋದ್ರಲ್ಲಿದ್ದಾಗಲೇ ಪೊಲೀಸರು ಅಲ್ಲಿಗೆ ಹೋಗಿದ್ದು. ಇದು ಹರಿಯದ ಹುಡುಗನೊಬ್ಬನ ಡೆತ್ ಮಿಸ್ಟ್ರಿ. ಅವತ್ತು ಸಕಲೇಶಪುರದ ಯಸಳೂರು ಸಮೀಪದ ತಡಕಲ್ ಗ್ರಾಮದ ಕಾಫಿ ಎಸ್ಟೇಟ್ ಒಂದರಿಂದ ಹೊರಬಂದವರು ಈ 3 ಹುಡುಗರು. ಒಬ್ಬನ ಹೆಸರು ರಾಕೇಶ್ ಅಲಿಯಾಸ್ ರಾಕಿ, ಇನ್ನೊಬ್ಬ ಚಂದ್ರಶೇಖರ ಅಲಿಯಾಸ್ ಶೇಖಿ. ಮೂರನೆಯವನಿದ್ದಾನಲ್ಲ, ಅವನೇ ಮಹಾ ಡೇಂಜರಸ್. ಅದು ಯಾವ್ಯಾವ ವಿಷಯದಲ್ಲಿ ಅವನು ಖತರ್ನಾಕ್ ಇದ್ದಾನೋ ಏನೋ ಗೊತ್ತಿಲ್ಲ. ಪರಿಚಯದ ಜನ ಮಾತ್ರ ಈ ಪುಣ್ಯಾತ್ಮನ್ನ ರಸಿಕಾ ಅಂತ ಕರೀತಾರೆ. ಇವನು ಕೂಡ ತನ್ನನ್ನ ತಾನು ಮಹಾರಸಿಕ ಅಂದ್ಕೊಂಡಿದ್ದ ಅನ್ಸುತ್ತೆ. ಹಂಗಾಗಿ ಹೆಸರು ಕೇಳಿದ್ರೆ ರಸಿಕಾ ಅಂತಾನೆ ಹೇಳ್ಕೋತಾನೆ. ಅಸಲಿಗೆ ಇವನ ನಾಮಧೇಯ ನಿತಿನ್ ಅಂತ. ಇದೇ ಸಕಲೇಶಪುರದ ಕಾಫಿ ಎಸ್ಟೇಟ್ಗಳಲ್ಲಿ ಓಡ್ಕೊಂಡು ಆಡ್ಕೊಂಡು ಬೆಳೆದ ಹುಡುಗ ಇವನು. ಈಗ ಅದೇ ಎಸ್ಟೇಟ್ ಇಂದ ಪೊಲೀಸರ ಜೊತೆ ನಡೆದು ಬಂದಿದ್ದ. ಅಷ್ಟಕ್ಕೆಲ್ಲ ಕಾರಣವಾದವನು ಇವನು. ಇನ್ನು ಮೀಸೆ ಕೂಡ ಸರಿಯಾಗಿ ಮೂಡಿರದ ಪುಟ್ಟ ಹುಡುಗ ಇವನು. ಹೆಸರು ಚೇತನ್ ಅಂತ. 17ರ ಪ್ರಾಯದ ಈ ಪೋರ ಓದು ಬರಹ ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಕಾಲೇಜಲ್ಲಿರ್ತಾ ಇದ್ದ. ಆದ್ರೆ ಓದೋದಕ್ಕೆ ಇಷ್ಟ ಇರ್ಲಿಲ್ವೋ ಅಥವಾ ಮನೆಯಲ್ಲಿ ಈ ಹುಡುಗ ದುಡಿದು ತರಲೇಬೇಕಾದ ಅನಿವಾರ್ಯತೆ ಇತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಚೇತನ್ ಬೆಂಗಳೂರಿನ ಪೀಣ್ಯ ಸರಹದ್ದಿನ SRS ರಸ್ತೆಯಲ್ಲಿರೋ ಪಂಜಾಬ್ ರೋಡ್ ಲೈನ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅದರ ಓನರ್ ವೆಂಕಟಾಚಲಯ್ಯನವರಿಗೆ ಈತ ನೆಚ್ಚಿನ ಹುಡುಗ. ಅವರು ಚೇತನ್ನ ನಿಯತ್ತಿಗೆ ಖುಷಿ ಪಡ್ತಿದ್ರು. ಅಲ್ಲದೆ ಹುಡುಗನಿಗೆ ತನ್ನ ಕಚೇರಿಯ ಬಗ್ಗೆ, ಕೆಲಸದ ಬಗ್ಗೆ ಒಂದು ರೀತಿಯ ಪ್ರೀತಿ ಇತ್ತು. ಹಂಗಾಗಿ ಅವನು ಆಫೀಸಿಗೆ ಬಂದ ತಕ್ಷಣ ಮಾಡ್ತಾ ಇದ್ದದ್ದು ದೇವರ ಪೂಜೆಯನ್ನ. ಚೇತನ್ 9:20 ಗಂಟೆಗೆ ಬಂದ ತಕ್ಷಣ ಆ್ಯಸ್ ಯೂಶುವಲ್ ಪೂಜೆ ಮಾಡೋದು ಚೇತು ಅಂತಂದೆ. ಪೂಜೆ ಮಾಡ್ದೆ. ಪೂಜೆ ಆದಮೇಲೆ ತಿಂಡಿ ತಂದು ಕೊಡು ಅಂತಂದೆ. ತಿಂಡಿ ದಿನಾಲು ಯಾವಾಗನೋ ಒಂದ್ಸಲ ತಿಂಡಿ ತಂದು ಕೊಡ್ತಾನೆ. ಹೋಗಿ 20 ರೂಪಾಯಿ ಡ್ರಾದಿಂದ ತೆಗೆದು ತಿಂಡಿ 20 ರೂಪಾಯಿ ಕೊಟ್ಟೆ. ಹೋಗಿ ತಿಂಡಿ ತೊಗೊಂಬಂದ. 2 ರೂಪಾಯಿ ವಾಪಸ್ ಕೊಟ್ಟ. 2 ರೂಪಾಯಿ ವಾಪಸ್ ಕೊಟ್ಟ ಅಂತ ಅವರು ಒತ್ತಿ ಹೇಳಿದ್ದು ಹುಡುಗನ ನಿಯತ್ತೆಂತದ್ದು ಅನ್ನೋದಕ್ಕೆ. ಇವರು ಆ ಕಂಪನಿಯ ಅಕೌಂಟೆಂಟ್ ಧರ್ಮರಾಜು. ಅವರಂತೂ ಹಣಕಾಸಿನ ವಿಷಯದಲ್ಲೂ ಚೇತನ್ನನ್ನ ಸಂಪೂರ್ಣ ನಂಬಿದ್ರು. ಆದ್ರೆ ಅವತ್ತು ಮಾತ್ರ ಆ ನಂಬಿಕೆಗೆ ಬೆಂಕಿ ಬಿದ್ದ ಹಾಗಾಗಿತ್ತು. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡೋ ಕಾಲ ಇದು. ಇನ್ನು ಈ ಚೇತನ್ ಯಾವ ಲೆಕ್ಕ? ಆಫೀಸ್ನಿಂದ ಸೈನ್ ಆಗಿದ್ದ ಚೆಕ್ ಅನ್ನ ಹಿಡ್ಕೊಂಡು ಹೋದವನು ಹಣ ತಗೊಂಡು ವಾಪಸ್ ಬರಲೇ ಇಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಫೋನ್ ತೆಗಿಲಿಲ್ಲ. ಯಾಕೆ ಫೋನ್ ತೆಗಿಲಿಲ್ಲ ನಡಿ ಅಂತ ವೈಬ್ರೇಷನ್ ಇದೆಯಲ್ಲ ಇಟ್ಟಿರ್ತಾನೆ ಅಂತಿಗೆ ಬ್ಯಾಂಕಿಗೆ ಹೋಗಿ ಫೋನ್ ತೆಗೆದು ಮೆಸೇಜ್ ಆದ್ರೂ ಯಾವಾಗಲೂ ಅವನು ಫೋನ್ ಮಾಡಲ್ಲ. ಕಾಲ್ಮಿ ಅಂತ ಅವ್ನು ಫೋನ್ ಮೆಸೇಜ್ಗಳು ಮಾಡ್ತಾನೆ ಅವನು. ನಾವು ಇಮಿಡಿಯೇಟಾಗಿ ನಾವು ಫೋನ್ ಮಾಡಿಬಿಡ್ತೀವಿ. ಆಯ್ತು, ಅಲ್ಲಿಗೆ ಮತ್ತು ಫೋನು ಮಾಡಲಿಲ್ಲ. ಆಮೇಲೆ ಈಗ ಬ್ಯಾಂಕಿಗೆ ಹೋಗಿ ಮಾಡ್ತಾನೆ ಬಿಡು ಅಂತ ನಾವು ಸುಮ್ಮನೆ ಕುಂತ್ವಿ. ಫೋನು ಮಾಡಲಿಲ್ಲ. ಆಮೇಲೆ ನಾನು ಏನೋ ಒಳಗಡೆ ಕೆಲಸ ಮಾಡ್ಕೊಂಡು ಕುಂತಿದ್ದೆ. ಆಮೇಲೆ ಮತ್ತೊಂದು ಸಲ ಫೋನ್ ಹಚ್ಚಿದೆ. ಅಷ್ಟೊತ್ತಿಗೆ ನಮ್ಮ ಇನ್ನೊಂದು ಹುಡುಗ ನಾಗರಾಜ್ ಇನ್ನೂ 25,000 ಇಲ್ಲಿ SBI ಪೀಣ್ಯಾಗ ಹಾಕಿ ಬಾ ಅಂತ ಕಳಿಸಿದೆ. ಅವಾಗ ಅವನು ಹಾಕಿ ಬಂದ. ಮತ್ತೆ ನಾನು ಫೋನ್ ಮಾಡಿದೆ ಅವನಿಗೆ. ಆಮೇಲೆ ಅವನಿಗೆ ಕೇಳಿದಾನೆ, ಫೋನ್ಗಿನ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನೋಡು ಅಂತಂತೆ. ಇಲ್ಲ ಸರ್, ಫೋನ್ ಬೆಳಗ್ಗೆನೇ ಇಲ್ಲೇ ಇಟ್ಟಿದ್ನಲ್ಲಿ ಎತ್ಕೊಂಡು ಹೋದ ಅಂತ. ಸರಿ ಅಂತ ನಾನು ಏನು ಕಲ್ಪನೆ ಮಾಡ್ಕೊಳ್ಳಿಲ್ಲ. ಎಷ್ಟು ಹೊತ್ತು ಅಂತ ಕಾಯಕ್ಕಾಗುತ್ತೆ?
ಅದು ಹಣದ ವಿಷಯ. 1-2 ಸಾವಿರ ಆಗಿದ್ರೆ ಒಂದ್ ಲೆಕ್ಕ. ಆದ್ರೆ ಚೇತನ್ ಕೈಗೆ ಕೊಟ್ಟಿದ್ದು ಲಕ್ಷದ ಚೆಕ್. ಅದನ್ನ ಬೇರೆ ಚೇತನ್ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡಾಗಿತ್ತು. ಆ ಬಗ್ಗೆ ಬ್ಯಾಂಕಿನವರು ಸ್ಪಷ್ಟಪಡಿಸಿದ್ರು. ನಂತರ ಅವನಿಲ್ಲ, ಎಲ್ಲಿ ಹೋದ? ಆಫೀಸ್ನಿಂದ ಹುಡ್ಕೊಂಡು ಹೋಗಿದ್ದಾರೆ. ಹಣ ತೆಗೆದವನು 1-2 ಕಡೆ ಡೆಪಾಸಿಟ್ ಮಾಡಬೇಕಿತ್ತು. ಅದನ್ನ ಮಾಡಿದ್ದಾನ? ಚೆಕ್ ಮಾಡಿದ್ದಾರೆ, ಎಲ್ಲೂ ಏನೂ ಆಗಿಲ್ಲ. ಹಣ ಇಲ್ಲ, ಹುಡುಗ ಇಲ್ಲ. ಪೀಣ್ಯ ಬ್ರಾಂಚಿಂದ 25,000 ರೂಪಾಯಿ ಬೆಳಗ್ಗೆ ಡೆಪಾಸಿಟ್ ಆಗಿದೆ. ಇಲ್ಲಿ ಯಾವುದು ಆಗಿಲ್ಲ, ಇನ್ನು ಇವತ್ತು ಯಾವುದು ಆಗಿಲ್ಲ ಅವ್ರ ಅಕೌಂಟ್ಗೆ. ಸರಿ ಆಯಿತು ಅಂತ ನಾವೇನು ಮಾಡಿದ್ವಿ, ಮತ್ತೆ ಕಾರ್ಪೊರೇಷನ್ ಬ್ಯಾಂಕಿಗೆ ಬಂದ್ವಿ. ಬಂದು ಅಲ್ಲಿ 1 ಲ್ಯಾಕ್ ಹಾಕಿ ಡೆಪಾಸಿಟ್ ಆಗಿದೆ ಅಂತ ಅಲ್ಲಿ ಚೆಕ್ ಮಾಡಿಸಿದ್ರೆ ಅಲ್ಲಿಯೂ ಆಗಿರಲಿಲ್ಲ. ತಿರ್ಗಿ ಅಲ್ಲಿಂದ ನಾನು ಯಜಮಾನ್ರಿಗೆ ಫೋನ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸಿಂಡಿಕೇಟ್ ಬ್ಯಾಂಕಲ್ಲಿ ಡ್ರಾ ಆಗಿದೆ ಅಂತ ವಿಚಾರಿಸಿದ್ರು. ಡ್ರಾ ಆಗಿ ಹೋಗಿದೆ ಅಂತ ಹೇಳಿದ್ರು. ನಾ ಯಜಮಾನ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಏನು ಮಾಡಿದ್ರು, ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು. ಪೀಣ್ಯ ಪೊಲೀಸರಿಗೆ ಫೋನ್ ಮಾಡಿ ತಕ್ಷಣ ಸ್ಟೇಷನ್ಗೆ ಹೋದ. ನಡೆದಿದ್ದೆಲ್ಲವನ್ನು ವಿವರಿಸಿದ್ದು ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಅವರಿಗೆ. ಆವತ್ತು ಚೇತನ್ ಮಿಸ್ ಆದ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ದಿನಾಂಕ 11/7/2011 ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ಮಿಸ್ಸಿಂಗ್ ಕಂಪ್ಲೇಂಟ್. ಚೇತನ್ ಅಂತಕ್ಕಂಥ ಹುಡುಗ ಆ್ಯಕ್ಚುಲಿ ಅವನು ಫ್ರಮ್ ಪಾಂಡವಪುರ ತಾಲೂಕು. ಇಲ್ಲಿ ಡೆಲ್ಲಿ ಪಂಜಾಬ್ ರೋಡ್ ಲೈನ್ಸ್ ಪೀಣ್ಯದಲ್ಲಿ SRS ರಸ್ತೆಯಲ್ಲಿ ಒಂದು ಆಫೀಸ್ ಇದೆ. ಅಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ಕೊಂಡಿದ್ದ ಹುಡುಗ ಆ ದಿವಸ ಬ್ಯಾಂಕಿಂದ 2.5 ಲಕ್ಷ ಹಣವನ್ನು ಡ್ರಾ ಮಾಡ್ಕೊಂಬರ್ಲಿಕ್ಕೆ SBM ಯಶವಂತ್ ಬ್ರಾಂಚಿಗೆ ಕಳಿಸ್ತಾರೆ. ಆಫೀಸಿಂದ ಬ್ರಾಂಚ್ಗೆ ಹೋದಂಥ ಹುಡುಗ ವಾಪಸ್ ಬರೋದಿಲ್ಲ. ಅವರಿಗೆ ಮಾಲೀಕರಿಗೆ ಅನುಮಾನ ಬಂದು ಎಲ್ಲ ಕಡೆ ಹುಡುಕ್ತಾರೆ, ಹುಡುಗ ಬರಲಿಲ್ಲ, ಎಲ್ಲೋಗಿದ್ದಾನೆ ಅಂತ. ಕೊನೆಗೆ ಅನುಮಾನ ಬಂದು ಅವನು ಪತ್ತೆ ಆಗದೆ ಇರೋದ್ರಿಂದ ಮತ್ತು ಮೊಬೈಲಲ್ಲಿ ಆನ್ಸರ್ ಮಾಡದೇ ಇರೋದ್ರಿಂದ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರು. ಅವತ್ತು ಚೇತನ್ ಹಣ ತಗೊಂಡು ಓಡೋಗ್ಬಿಟ್ಟ. 17 ವರ್ಷದ ಹುಡುಗನ ಕೈಗೆ 2.5 ಲಕ್ಷ ರೂಪಾಯಿ ಹಣ ಅನಾಯಾಸವಾಗಿ ಸಿಕ್ಕಾಗ ಸುಮ್ಮನಿರ್ತಾನ? ಅದು ಆತನ ಪಾಲಿಗೆ ಅಗ್ನಿ ಪರೀಕ್ಷೆನೇ ಸರಿ. ಆಗ್ಲೂ ನಿಯತ್ತು ಅನ್ನೋದು ಜೀವಂತವಾಗಿರುತ್ತಾ? ಹುಡುಗ ಹಣ ತಗೊಂಡು ಹೊರಟೋಗಿದ್ದಾನೆ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ರು. ಅದಕ್ಕೂ ಮೊದಲು ಬ್ಯಾಂಕಿನ ಸಿಸಿ ಕ್ಯಾಮೆರಾದಲ್ಲಿ ಚೇತನ್ ಹಣ ತಗೊಂಡು ಹೋಗಿದ್ರ ಬಗ್ಗೆ ರೆಕಾರ್ಡ್ ಆಗಿರೋ ಪ್ರೂಫ್ ಅನ್ನ ಮತ್ತೆ ಮತ್ತೆ ನೋಡಿದ್ರು. ಆ ಬ್ಯಾಂಕಿನ ಆವರಣದಲ್ಲೇ ಪೊಲೀಸರಿಗೊಂದು ಮಹತ್ವದ ಸುಳಿವು ಸಿಕ್ಕಿತ್ತು. ಪ್ರಾಯದ ಹುಡುಗ ಹಣದ ಜೊತೆಗೆ ಕಾಣದಿದ್ದಾಗ ಸಹಜವಾಗಿ ಕಾಸೆತ್ಕೊಂಡು ಪರಾರಿಯಾಗ್ಬಿಟ್ನಾ ಅನ್ಸುತ್ತೆ. ಅದೇ ನಿಟ್ಟಲ್ಲಿ ಪೊಲೀಸರು ಮೊದಲು ತನಿಖೆ ನಡೆಸಿದ್ರು. ಆದ್ರೆ ನಂತರ ನಿಜವಾದ ಮಾಹಿತಿ ಸಿಕ್ಕಿದ್ದು ಆಫೀಸಲ್ಲೇ. ಅದು ಪೊಲೀಸರನ್ನ ಪ್ರತ್ಯೇಕ ದಾರಿಯಲ್ಲಿ ಕರೆದೊಯ್ದಿತ್ತು. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.